ಕಾರ ಹುಣ್ಣಿಮೆ ಅಂದ್ರೆ ಅದು ರೈತಾಪಿ ವರ್ಗದ ಸಂಭ್ರಮದ ಹಬ್ಬ. ಅದರಲ್ಲೂ ಹಾವೇರಿ ತಾಲೂಕಿನ ಕರ್ಜಗಿ ಕಾರ ಹುಣ್ಣಿಮೆ ಅಂದ್ರೆ ಅದರ ಸಂಭ್ರಮವೇ ಬೇರೆ. ಗ್ರಾಮದಲ್ಲಿ 3 ದಿನಗಳ ಕಾಲ ಕಾರ ಹುಣ್ಣಿಮೆಯ ಸಂಭ್ರಮ ನಡೆಯುತ್ತದೆ. ಗ್ರಾಮದ ಎಲ್ಲರೂ ಒಂದಾಗಿ ಹಬ್ಬ ಆಚರಿಸಿ ಭರ್ಜರಿಯಾಗಿ ಬಂಡಿಗಳನ್ನು ಓಡಿಸಿ ಹಬ್ಬದ ಸಂಭ್ರಮ ಆಚರಿಸುತ್ತಾರೆ. ಹಾಗಾದರೆ ಕರ್ಜಗಿ ಕಾರ ಹುಣ್ಣಿಮೆ ಸಂಭ್ರಮ ಹೇಗಿತ್ತು? ಕರ್ಜಗಿ ಕಾರ ಹುಣ್ಣಿಮೆಯ ವಿಶೇಷ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಕರ್ಜಗಿಯ ಕಾರ ಹುಣ್ಣಿಮೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಮುಂಗಾರಿನ ಹಂಗಾಮಿನಲ್ಲಿ ಬರುವ ಹಬ್ಬ ಇದಾಗಿದೆ. ಎತ್ತುಗಳನ್ನು ಮೇಯಿಸಿ ಶೃಂಗಾರ ಮಾಡಿ ಎತ್ತುಗಳು ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿ ಎಂಬುದು ಹಾಗೂ ಬಸವಣ್ಣನ ಮೇಲಿನ ಪ್ರೀತಿಯಿಂದ ಈ ಆಚರಣೆಯನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಕರ್ಜಗಿಯಲ್ಲಿ ಕಾರ ಹುಣ್ಣಿಮೆಯ ಹಬ್ಬವನ್ನು ಬ್ರಹ್ಮದೇವರ ಜಾತ್ರೆ ಎಂದೇ ಮಾಡಲಾಗುತ್ತದೆ. ಸುಮಾರು ವರ್ಷಗಳ ಹಿಂದೆ ಗ್ರಾಮದಲ್ಲಿ 64 ಜಾತಿಯವರು ಇದ್ದರು. ಎಲ್ಲ ಜಾತಿಯವರು ಸೇರಿಕೊಂಡು ಬ್ರಹ್ಮದೇವರ ಜಾತ್ರೆ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಎಲ್ಲ ಜಾತಿಯವರು ಅವರವರ ವೃತ್ತಿಗನುಸಾರ ಜಾತ್ರೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರು. ಇದು ಈಗಲೂ ಗ್ರಾಮದಲ್ಲಿ ನಡೆದುಕೊಂಡು ಬಂದಿದೆ. ಗ್ರಾಮದಲ್ಲೀಗ ಕೆಲವೊಂದು ಜಾತಿಯವರು ಇಲ್ಲ, ಆದರೆ ಇರುವ ಎಲ್ಲ ಜಾತಿಯವರು ಒಂದಾಗಿ ಸಂಭ್ರಮದಿಂದ ಕಾರ ಹುಣ್ಣಿಮೆಯ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಗ್ರಾಮದ 14 ಜನ ವೀರಗಾರರು ಕಾರ ಹುಣ್ಣಿಮೆಯ ಬಂಡಿ ಓಟದ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಒಂದೊಂದು ಎತ್ತಿನ ಬಂಡಿಯಲ್ಲಿ 7 ಜನ ವೀರಗಾರರು ಇರುತ್ತಾರೆ. ಗ್ರಾಮದ ರೈತರು ತಮ್ಮ ತಮ್ಮ ಮನೆಯಲ್ಲಿನ ಎತ್ತುಗಳನ್ನು ತಂದು ಬಂಡಿಗೆ ಕಟ್ಟುತ್ತಾರೆ. ಬಂಡಿಗೆ ಎತ್ತುಗಳನ್ನು ಕಟ್ಟಿದ ಕೂಡಲೇ ವೀರಗಾರರು ಬಂಡಿಗಳನ್ನು ಭರ್ಜರಿಯಾಗಿ ಓಡಿಸುತ್ತಾರೆ. ಕರ್ಜಗಿ ಕಾರ ಹುಣ್ಣಿಮೆಯಲ್ಲಿ ಯಾವುದೇ ಪ್ರಶಸ್ತಿಗಳು ಇರುವುದಿಲ್ಲ. ಆದರೆ ಒಂದು ವಾರ ಮುಂಚಿತವಾಗಿಯೇ ಜಾತ್ರೆಯಲ್ಲಿ ಎತ್ತುಗಳನ್ನು ಬಂಡಿಗೆ ಹೂಡಲು ರೈತರು ಚೀಟಿಗಳನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಕರ್ಜಗಿಯಲ್ಲಿ ಕಾರ ಹುಣ್ಣಿಮೆಯ ಪ್ರಯುಕ್ತ ನಡೆಯುವ ಬ್ರಹ್ಮಲಿಂಗೇಶ್ವರ ಜಾತ್ರೆಯಲ್ಲಿ ಬಂಡಿ ಉತ್ಸವವನ್ನು ನೋಡುವುದೇ ಕನ್ನಿಕೆ ಹಬ್ಬ. ರೈತರು ವಿಶೇಷವಾಗಿ ಅಲಂಕಾರ ಮಾಡಿ ತಂದಿರುವ ಎತ್ತುಗಳನ್ನು ಬಂಡಿಗೆ ಹೂಡಿ ಓಡಿಸುತ್ತಾರೆ. ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಿಂದ ಗ್ರಾಮದಲ್ಲಿನ ಪ್ರಮುಖ ರಸ್ತೆಯಲ್ಲಿ ಎತ್ತಿನ ಬಂಡಿಗಳನ್ನು ಓಡಿಸಲಾಗುತ್ತದೆ. ಒಂದಕ್ಕಿಂತ ಒಂದು ಜೋಡಿ ಎತ್ತುಗಳು ಭರ್ಜರಿಯಾಗಿ ಓಡಿ ನೆರೆದಿದ್ದ ಜನರಿಗೆ ಬಂಡಿ ಉತ್ಸವದ ರಸದೌತಣ ಉಣಬಡಿಸುತ್ತವೆ. ಕೇವಲ ಗ್ರಾಮದ ಜನರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಜನರು ಸಹ ಕರ್ಜಗಿ ಕಾರ ಹುಣ್ಣಿಮೆ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗುತ್ತಾರೆ. ಕರ್ಜಗಿ ಕಾರ ಹುಣ್ಣಿಮೆಯ ದೊಡ್ಡ ಬಂಡಿ ಕರಕ್ಕಿ ಬಂಡಿ ಉತ್ಸವ ನೋಡಲು ರಾಜ್ಯದ ಹಲವು ಜಿಲ್ಲೆಗಳ ಜನರು ಆಗಮಿಸುತ್ತಾರೆ. ಬಂಡಿ ಓಟದ ಸಂಭ್ರಮವನ್ನ ಕಣ್ತುಂಬಿಕೊಂಡು ಹೋಗುತ್ತಾರೆ. ಮೊದಲ ದಿನ ದೊಡ್ಡ ಬಂಡಿ ಉತ್ಸವ, 2ನೇ ದಿನ ಕರಕ್ಕಿ ಬಂಡಿ ಉತ್ಸವ ನಡೆಸಲಾಗುತ್ತದೆ. ಗ್ರಾಮದಲ್ಲಿನ ಬಹುತೇಕ ರೈತರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಬಹುತೇಕ ರೈತರ ಮನೆಗಳಲ್ಲಿ ಎತ್ತುಗಳಿವೆ. ಕಾರ ಹುಣ್ಣಿಮೆಯ ಸಮಯದಲ್ಲಿ ಎತ್ತುಗಳ ಕಾಲಿಗೆ ರೈತರು ಹೊಣ್ಣು ಅಂದರೆ ಬಂಗಾರವನ್ನು ಮುಟ್ಟಿಸುತ್ತಾರೆ. ಹೊಣ್ಣು ಮುಟ್ಟಿದ ಕಾಲುಗಳು ಕೃಷಿ ಕೆಲಸದಲ್ಲಿ ನಿರತ ಆಗುವುದರಿಂದ ರೈತರ ಜಮೀನಿನ ತುಂಬ ಓಡಾಡುತ್ತವೆ. ರೈತರ ಜಮೀನಿನಲ್ಲಿ ಹೊಣ್ಣು ಮುಟ್ಟಿದ ಎತ್ತುಗಳು ಓಡಾಡುವುದರಿಂದ ರೈತರಿಗೆ ಚಿನ್ನದಂತಹ ಬೆಳೆ ಬರುತ್ತದೆ ಎಂಬ ನಂಬಿಕೆ ಇಲ್ಲಿದೆ. ಇನ್ನು ಗಂಡನ ಮನೆಗೆ ಹೋಗಿರುವ ಗ್ರಾಮದಲ್ಲಿನ ಹೆಣ್ಣು ಮಕ್ಕಳು, ಬೇರೆ ಬೇರೆ ನೌಕರಿ ನಿಮಿತ್ತ ಗ್ರಾಮದಿಂದ ಬೇರೆ ಬೇರೆ ಊರುಗಳಿಗೆ ಹೋದ ಗ್ರಾಮದ ಜನರು ಜಾತ್ರೆಗೆ ಬಂದೇ ಬರ್ತಾರೆ. ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಬೇರೆ ಬೇರೆ ರಾಜ್ಯ ದೇಶಗಳಿಗೆ ಹೋದವರು ಸಹ ಈ ಜಾತ್ರೆಗೆ ಬಂದೇ ಬರುತ್ತಾರೆ. 3 ದಿನಗಳ ಕಾಲ ಕರ್ಜಗಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆಯ ಹಬ್ಬದ ಸಂಭ್ರಮವನ್ನು ಆಚರಿಸಲಾಗುತ್ತದೆ. ಮೊದಲ ದಿನ ಹೊಣ್ಣುಗ್ಗಿ ಆಚರಿಸಿದರೆ 2ನೇ ದಿನ ದೊಡ್ಡ ಬಂಡಿ ಉತ್ಸವ ನಡೆಸಲಾಗುತ್ತದೆ. 3ನೇ ದಿನ ಅಂದರೆ ಕೊನೆಯ ದಿನ ಕರಕ್ಕಿ ಬಂಡಿ ಓಡಿಸಲಾಗುತ್ತದೆ. ಕಾರ ಹುಣ್ಣಿಮೆಯ ಸಮಯದಲ್ಲಿ ಗ್ರಾಮದ 14 ಜನ ವೀರಗಾರರು 3 ದಿನಗಳ ಕಾಲ ಕಠಿಣ ಉಪವಾಸ ವ್ರತ ಮಾಡುತ್ತಾರೆ. ಕಲ್ಲು ದೇವರಾಗಿರುವ ಭರಮಪ್ಪ ಹೂರಣ ಊಟ ಮಾಡುತ್ತಾನೆ ಎಂಬ ನಂಬಿಕೆ ಗ್ರಾಮದ ಜಾತ್ರೆಯಲ್ಲಿ ಬಲವಾಗಿದೆ. ಭರಮಪ್ಪ ದೇವರು ಹೂರಣ ಊಟ ಮಾಡಿದ ಮೇಲೆ ವೀರಗಾರರು ಊಟ ಮಾಡಿ ಉಪವಾಸ ವ್ರತವನ್ನು ಬಿಡುತ್ತಾರೆ. ಆ ಮೂಲಕ ಕಾರ ಹುಣ್ಣಿಮೆಯ ಸಮಯದಲ್ಲಿ ನಡೆಯುವ ಬ್ರಹ್ಮಲಿಂಗೇಶ್ವರ ಜಾತ್ರೆ ಸಂಪನ್ನಗೊಳ್ಳುತ್ತದೆ. ಕರ್ಜಗಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆಯ ಪ್ರಯುಕ್ತ ನಡೆಯುವ ಬ್ರಹ್ಮಲಿಂಗೇಶ್ವರನ ಜಾತ್ರೆಯನ್ನು ಭಾವೈಕ್ಯತೆಯ ಪ್ರತೀಕವಾಗಿ ನಡೆಸಲಾಗುತ್ತದೆ. ಅದರಲ್ಲೂ ಈ ವರ್ಷ ಅಧಿಕ ಬಿದ್ದಿದ್ದರಿಂದ ಮೊಹರಂ ಮತ್ತು ಕಾರ ಹುಣ್ಣಿಮೆ 2 ಹಬ್ಬಗಳು ಒಂದೇ ದಿನ ಬಂದಿದ್ದವು. ಆದರೆ ಗ್ರಾಮದ ಬ್ರಹ್ಮಲಿಂಗೇಶ್ವರ ಜಾತ್ರೆ ಭಾವೈಕ್ಯತೆಗೆ ಹೆಸರುವಾಸಿಯಾಗಿದ್ದರಿಂದ ಗ್ರಾಮದಲ್ಲಿನ ಮುಸ್ಲಿಂ ಬಾಂಧವರು ಒಂದು ದಿನ ಮೊಹರಂ ಹಬ್ಬವನ್ನು ಮುಂದೂಡಿದ್ದಾರೆ. ಮೊಹರಂ ಹಬ್ಬವನ್ನು ಮುಂದೂಡಿ ಮುಸ್ಲಿಂ ಬಾಂಧವರು ಬ್ರಹ್ಮಲಿಂಗೇಶ್ವರ ಜಾತ್ರೆಯ ಕಾರ ಹುಣ್ಣಿಮೆ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾದರು. ಈಗ ವೀರಗಾರ ಯಾವ ರೀತಿ ವೃತ ಮಾಡ್ತಾರಂದ್ರ, ಏನು ಹುಣ್ಣಿಮೆ ಆದ ನಂತರ ಮಂಗಳವಾರ ಯಾವ ವಾರ ಬರ್ತೈತಿ ನಮ್ಮದು ಹಬ್ಬ ಪ್ರಾರಂಭ ಆಗದ ಹುಣ್ಣಿಮೆ ಆದ ನಂತರ
ಮಂಗಳವಾರ ಹುಣ್ಣಿಮೆ ಆಯ್ತಂದ್ರೆ ಮತ್ತು ಒಂದು ವಾರ ಮುಂದೆ ಹೋಗ್ತೈತಿ. ಬರುವ ಮಂಗಳವಾರ ವೀರಗಾರ ವೃತ್ತ ಏನಂತಂದ್ರೆ ಅವತ್ತು 12 ಗಂಟೆದ ಒಳಗೆ ಊಟ ಮಾಡಬೇಕು. ರಾತ್ರಿ ಅವರು 12 ಗಂಟೆದೊಳಗೆ ಊಟ ಮಾಡಿಕೊಂಡು ಅವ್ರವ್ರು ಯಾರ್ಯಾರ ಮನ್ಯಾಗ ವೀರಗಾರ ಹಾಕ್ತಾರೆ, 14 ಜನ ವೀರಗಾರ ಹಾಕ್ತಾರೆ. 14 ಮನೆ ಬಾಬ್ದಾರ್ ಮನೆ ಒಳಗೆ 7 ಜನ ಒಂದೊಂದು ಬಂಡಿಗೆ ಹತ್ತವರು. ಅವರೆಲ್ಲ 14 ಜನ ಆ ಏನು ವೀರಗಾರ ಮಂತೆ ಅಂದವ್ರ ಮನೆಯೊಳಗನ ಊಟ ಮಾಡಿಕೊಂಡು ಅವರು ಗುಡಿಗೆ ಸುಮಾರು 10-10:30 ಗುಡಿಗೆ ಬರ್ತಾರೆ. ಗುಡಿಗೆ ಬಂದಿಂದ ಅಲ್ಲೇನು ಪೂಜಾ ಕೈಂಕರ್ಯ ಮಾಡಿಕೊಂಡು ಅಲ್ಲೇ ಚೀಟಿ ಹೊಡೆಯೋದಂತ ಮಾಡ್ತೇವೆ. ಏನು 4 ಚೀಟಿ ವಿಶೇಷ ಚೀಟಿ 16 ಮನೆತನದ ಚೀಟಿ ಹಾಕಿ 4 ಚೀಟಿ ವಿಶೇಷವಾಗಿ ಎತ್ತವೆ. ಅಲ್ಲಿ ಅವ್ರದ್ದು ಉಪವಾಸ ಪ್ರಾರಂಭ ಆಗ್ತೈತಿ. ಸುಮಾರು ಮಂಗಳವಾರ ರಾತ್ರಿ ಊಟ ಮಾಡಿದವರು ಗುರುವಾರ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ಏನೀಗ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಆ ಬ್ರಹ್ಮದೇವರಿಗೆ ಹೂರ್ಣ ಉಣಿಸುವ ಕಾರ್ಯಕ್ರಮ ಆದ ನಂತರ ಅವ್ರದ್ದು ಏನು ಇವತ್ತು ಉಪವಾಸ ಇರ್ತಾರೆ, ಉಪವಾಸ ಬಿಡುವಂಥ ಕಾರ್ಯಕ್ರಮ ಶರಬತ್ ಕುಡಿಯೋ ಲಿಂಬೆ ಹಣ್ಣಿನ ಶರಬತ್ ಕುಡಿಯೋದ್ರ ಮುಖಾಂತರ ಅವ್ರದ್ದು ಅಲ್ಲೇ ಉಪವಾಸ ಅಂತ್ಯ ಆಗ್ತೈತೆ ಸುಮಾರು 12ರಿಂದ 1 ಗಂಟೆಗೆ. ಇಲ್ಲ, ಇಲ್ಲಿ ಹೋರಿ ಹೂಡೋದ್ರಿಂದ ನಮ್ಮ ಇದು ಏನಿವತ್ತು ಬಸವಣ್ಣ ನಮ್ಮ ಕೃಷಿಗೆ ಮೂಲ ಆಧಾರ. ಈ ಕೃಷಿಗೆ ಮೂಲ ಆಧಾರ ಇರೋದರಿಂದ ಈ ಬ್ರಹ್ಮದೇವರ ಪವಾಡ ಇದೇನೋ ಏನಿದೆ, ಈ ಪ್ರಾಣಿ ವಿಷಯ ಮಾಡಬಾರ್ದು ನಿಜ. ನಾವು ಯಾವುದೇ ಪ್ರಾಣಿ ವಿಷಯಲ್ಲಿ ಮಾಡೋದಿಲ್ಲ. ಸ್ವಯಂ ಪ್ರೇರಿತವಾಗಿ ಅವರವ್ರ ಹೋರಿನ ನಾವು 6 ತಿಂಗಳಿಟ್ಲೆ ಮಲೆಯಲ್ಲಿ ಮೇಯಿಸಿ ಇವತ್ತು ನಾವು ಗೌರವ ಇದು ಗೌರವದ ಪ್ರಶ್ನೆ. ಇಲ್ಲೇನು ಯಾವುದೇ ಪ್ರೈಜ್ ಇರೋದಿಲ್ಲ, ದುಡ್ಡು ಇರೋದಿಲ್ಲ. ಇಲ್ಲ ನನ್ನ ಹೋರಿಬಲ ಅಂಥೇಳಿ ಇವತ್ತೇನು ಬುಧವಾರ ಸುಮಾರು 100 ಜೊತೆ ನಾವು ಪಾಳೆ ಪ್ರಕಾರ ಹೊನ್ನುಗ್ಗಿಕ್ಕಿಂತ ಮೊದಲೇ ಪೂರ್ವದಲ್ಲಿನ ಒಂದು ವಾರ ಮೊದಲಿರ್ತಾನೆ ನಾವು ಪಾಳೆ ಗುಡಿಗೆ ಬಂದು ಎತ್ತಿ ಹಿಡ್ಕೊಂಡು ಬ್ರಹ್ಮದೇವರ ಆಧಾರ ಹಚ್ಕೊಂಡು ಬೇಡಿಕೊಂಡು ಅವ್ರದ್ದು ಚೀಟಿ ತೊಗೊಂಡು ಹೋಗಿರ್ತಾರೆ ಪಾಳೆ ಪ್ರಕಾರ. ಇಲ್ಲಿ ಕಮಿಟಿಯವರು ಪ್ರಮುಖರು ಯುವಕರು ಎಲ್ಲರೂ ಕೂಡ್ಕೊಂಡು ಹಿರಿಯರ ಮಾರ್ಗದರ್ಶನದೊಳಗೆ ಪಾಳೆ ಪ್ರಕಾರ ಓಡ್ತವೆ. ಅವಕ್ಕೆ ಯಾವುದೇ ರೀತಿ ಇಲ್ಲಿವರೆಗೆ ಹಿಂಸೆ ಆಗಿದ್ದ ಘಟನೆ ನಡೆದಿಲ್ಲ. ಏನೋ ಅಲ್ಪ ಸ್ವಲ್ಪ ಆದರೂ ಕೂಡ ಆ ಬ್ರಹ್ಮದೇವರ ಆಶೀರ್ವಾದದಿಂದ ಯಾವುದೇ ಘಟನೆಗಳು ನಡೆದಿಲ್ಲ. ನಮ್ಮ ಜಾನುವಾರುಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗಿಲ್ಲ. ಸುಭಿಕ್ಷೆಯಿಂದ ನಮ್ಮ ಬ್ರಹ್ಮದೇವರ ಪವಾಡದಿಂದ ಯಾವುದೇ ತೊಂದರೆ ಇಲ್ಲ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಈಗ ಸ್ವಸ್ಥರಂಕರು ನಮ್ಮ ಮನೆ ಸ್ವಸ್ಥರು ನಮ್ಮ ಮನೆಯಲ್ಲೇ ಇರ್ತಾರೆ. ಆ ಬ್ರಹ್ಮಲಿಂಗೇಶ್ವರ ಜಾತ್ರೆ ಮುಂದೆ ಅವ್ರು ಯಾರೂ ಹೋಗೋದಿಲ್ಲ. ಮತ್ತು ವಿಶೇಷವಾಗಿ ಮಕ್ಕಳು ಹೆಣ್ಮಕ್ಳು ಎಲ್ಲೇ ಇರಲಿ, ಅವರು ದೂರದ ಪ್ರದೇಶ ಬೇರೆ ಬೇರೆ ರಾಜ್ಯದಲ್ಲಿ ಹೊರದೇಶದಲ್ಲಿ ಇದ್ದವರು ಕೂಡ ಅವರ ಅನುಕೂಲಕ್ಕೆ ತಕ್ಕಂಗೆ ಬ್ರಹ್ಮದೇವ್ರ ಜಾತ್ರೆಗೆ ಕಂಪಲ್ಸರಿ 1 ವಾರ ಮೊದಲಿರ್ತಾನೆ ಎಲ್ಲ ನಮ್ಮ ಮನೆಯ ಮಕ್ಕಳು ಅಳಿಂದರು ಮೊಮ್ಮಕ್ಕಳು ಎಲ್ಲರೂ ಬಂದು ಸೇರ್ತಾರೆ ಈ ಜಾತ್ರೆಗೆ. ಬ್ರಹ್ಮಲಿಂಗೇಶ್ವರ ಪಾದಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಇದು ಕರ್ಜಗಿ, ಇದು ಯಾವತ್ತೂ ರೈತರ ಒಂದು ಗ್ರಾಮ. ಇಲ್ಲಿ ಹೆಚ್ಚಾಗಿ ಈ ರೈತರು ಅಂತಂದಾಗ ಅವರಿಗೆ ಭೂಮಿಯನ್ನು ಸಡಿಲಗೊಳಿಸಿ ಹದಗೊಳಿಸಿ ಬಿತ್ತಲಿಕ್ಕೆ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಏನು ಅಂತಂದರೆ ಎತ್ತುಗಳು. ಆ ಎತ್ತುಗಳನ್ನು ಇಲ್ಲಿ ರೈತರು ಭಾಳ ವಿಜೃಂಭಣೆಯಿಂದ ಅವುಗಳನ್ನು ಸಾಕಿ ಪೋಷಿಸಿ ಬೆಳೆಸಿ ಈ ಬ್ರಹ್ಮಲಿಂಗೇಶ್ವರನ ಹೆಸರಿನಲ್ಲಿರೋ ಆತ ಅಲ್ಲಿ 2 ತಿಂಗಳ ಪರ್ಯಂತರ ಆ ಎತ್ತುಗಳನ್ನು ಮನೆಯೊಳಗೆ ಕಟ್ಟಿ ಅವುಗಳನ್ನು ಮೇಯಿಸಿ ಈ ಒಂದು ಬ್ರಹ್ಮಲಿಂಗೇಶ್ವರನ ಸೇವೆಯೂ ಆಯಿತು. ಅದರ ಜೊತೆಗೆ ಭೂಮಿಯ ಹದವನ್ನು ಮಾಡಿ ಭೂಮಿ ಬಿತ್ತಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಬ್ರಹ್ಮಲಿಂಗೇಶ್ವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ನೆರವೇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇವತ್ತು ಬುಧವಾರ ಅಂದರೆ ದೇವರನ್ನು ತರುವಂಥ ಕಾರ್ಯಕ್ರಮ ಮುಖಾಂತರ ಇದಕ್ಕೆ ಚಾಲನೆ ಸಿಗ್ತೈತಿ. ಇದಕ್ಕೂ ನಿನ್ನೆ ನಡೆದಂಥ ಹೊನ್ನುಗ್ಗಿ ಕಾರ್ಯಕ್ರಮಕ್ಕೆ ಲಿಂಕ್ ಆಗಿ ಈ ಕಾರ್ಯಕ್ರಮ ನಡೀತಿರ್ತೈತಿ. ಯಾಕಂದರೆ ನಿನ್ನೆ ದಿವಸ ರೈತರೆಲ್ಲ ಸೇರ್ಕೊಂಡು ನಾವು ಬಿತ್ತಿದ್ದೆಲ್ಲ ಹೊನ್ನಾಗಲಿ ಅನ್ನೋಂಥ ಉದ್ದೇಶದಿಂದ ಎತ್ತಿನ ಕಾಲಿಗೆ ಬಂಗಾರವನ್ನು ಮುಟ್ಟಿಸಿ ಹೊನ್ನು ಉಗ್ಗಿ ಅನ್ನೋಂಥ ಒಂದು ಅರ್ಥದೊಳಗೆ ಹೊನ್ನುಗ್ಗಿಯನ್ನು ಆಚರಣೆ ಮಾಡ್ತಾರೆ. ಅದ ನಂತರ ಇವತ್ತು ಮುಂಜಾನೆ ಎಲ್ಲ ಎತ್ತುಗಳನ್ನು ಅವರು ಸ್ನಾನ ಮಾಡಿಸ್ಕೊಂಡು ಜಳಕ ಮಾಡಿಸ್ಕೊಂಡು ಅವ್ನ ಪೂಜೆ ಮಾಡಿಸ್ಕೊಂಡು ಸಿಂಗರಿಸ್ಕೊಂಡು ದೇವರನ್ನು ತರ್ತಾರೆ. ಪಕ್ಕದ ಊರಂಥ ಮಂಟಗಣಿಯಿಂದ ದೇವರನ್ನು ತರ್ತಾರೆ. ದೇವರನ್ನು
ಒಂದು ಡೊಳ್ಳಿನ ನಾದ್ಯದೊಳಗೆ ಚರ್ಮವಾದ್ಯದಿಂದ ಬಾರಿಸ್ಕೊಂತ ಸಕಲ ಗೌರವದಿಂದ ಭಕ್ತಿಯಿಂದ ಆ ದೇವರನ್ನ ತರುವಾಗ ಎಲ್ಲ ರೈತರು ಎತ್ತುಗಳ ಮುಖಾಂತರ ಬ್ರಹ್ಮದೇವರ ದೇವಸ್ಥಾನದಲ್ಲಿರುವಂಥ ಕಲ್ಲಿಗೆ ಎದುರುಗಾಯಿ ಹೊಡಿತಾರೆ. ಅಂದರೆ ಇಲ್ಲಿ ಒಂದು ರೋಚಕ ವೀರಾವೇಶನೂ ಇರ್ತದೆ, ಭಕ್ತಿ ಇದನ್ನು ಇರ್ತದೆ. ಎತ್ತನ್ನು ಓಡಿಸ್ಕೊಂಡು ಬಂದು ಕಾಯನ್ನು ಒಗೆದು ಅದನ್ನು ಓಡಿ ಹೋಗುವಂಥ ಕಾರ್ಯಕ್ರಮ ಮುಖಾಂತರ ಇವತ್ತಿನ ಹಬ್ಬ ಚಾಲನೆ ಆಗುತ್ತದೆ. ಸರಿಯಾಗಿ 1 ಗಂಟೆಗೆ ನಿನ್ನೆ ದಿವಸ 11 ಗಂಟೆಗೆ ಇದ್ದಂಥ ವೀರಗಾರರು ಉಪವಾಸ ಇರ್ತಾರಲ್ಲ, ಅವರು ಇವತ್ತು ಎಲ್ಲ ಬಂಡಿಗಳನ್ನು ಹತ್ತಾರೆ. ಇವತ್ತು ಸಾಮಾನ್ಯವಾಗಿ ದೊಡ್ಡ ಎತ್ತುಗಳನ್ನೆಲ್ಲ ಹೂಡ್ತಾರೆ. ಅಂದರೆ ನಾಳೆ ತನಕ ಅವ್ರು ಉಪವಾಸ ಇರಬೇಕು. ನಾಳೆ ರಾತ್ರಿ 12 ಗಂಟೆಗೆ ಅವ್ರು ಉಪವಾಸ ಬಿಡುವಂಥ ಒಂದು ಕಾರ್ಯಕ್ರಮ ಇರ್ತೈತಿ. ಇವತ್ತು ದೊಡ್ಡ ಬಂಡಿ ಅಂತದ್ದು ಒಂದು ಹೊಸಮನೆ ಮಂತೆ ಅಂತೂ ಒಂದು ಕಾಮಣ್ಣರ ಮಂತೆ ಅಂತ 2 ಬಂಡಿಗಳಿರ್ತಾವೆ. ಅಲ್ಲಿ ಸರಾಸರಿ ಒಂದು ಬಂಡಿಗೆ 7 ಜನ ಇರ್ತಾರೆ. ಅವರು ಗಂಧಲೇಪಿತವಾಗಿ ಲಿಂಬು ಹಣ್ಣಿನ ಒಂದು ವಾಸನೆ ಮುಖಾಂತರ ಅಷ್ಟೇ ಇರ್ತಾರೆ. ಅಕಸ್ಮಾತ್ ಮಳೆ ಬಂದರೆ ಅವ್ರ ಮುಖವನ್ನು ಕೆಳಗೆ ಮಾಡ್ತಾರೆ. ಯಾಕಂದರೆ ಒಂದು ಹನಿ ನೀರು ಅವ್ರ ಬಾಯಿ ಒಳಗೆ ಹೋಗಬಾರ್ದು. ನಿರಾರಿಯಾಗಿ ಸಾಕ್ಷಾತ್ ದೇವರ ಒಂದು ಸ್ವರೂಪವಾಗಿ ಅವರು ಬಂಡಿ ಓಡಿಸ್ತಾರೆ. ಇದು ವೀರಗಾರ ಹತ್ತಿದಂಥ ವೀರ ಬಂಡಿ, ಅದು ದೊಡ್ಡ ಬಂಡಿ. ಯಾವ ಕಾಲದಿಂದ ಇದನ್ನ ಆಚರಣೆ ಮಾಡಕ್ಕೆ ಕರ್ಜಿಗೆ ಕಾರು ಹುಣ್ಣಿಮೆ ಸಾವಿರಾರು ವರ್ಷಗಳಿಂದ ಕಾರು ಹುಣ್ಣಿಮೆಯನ್ನು ಆಚರಿಸ್ತಾ ಬರ್ತಾ ಇದ್ದೇವೆ ನಾವು. ಈ ಕಾರು ಹುಣ್ಣಿಮೆಯನ್ನು ಮುಂಗಾರಿನ ಹಂಗಾಮದಲ್ಲಿ ಬರ್ತಕ್ಕಂಥ ಒಂದು ಹಬ್ಬ. ಇದು ಈ ಹಬ್ಬದ ಆಚರಣೆ ಮಾಡ್ತಕ್ಕಂಥದ್ದು ಉದ್ದೇಶ ಅಂತಂದರೆ ಎತ್ತುಗಳನ್ನು ಮೇಯಿಸಿ ಎತ್ತುಗಳನ್ನು ಶೃಂಗಾರ ಮಾಡಿ ಎತ್ತು ನಮ್ಮ ಕಮತಕ್ಕೆ ಅನುಕೂಲ ಆಗಲಿಪ್ಪ ಅನ್ನೋಂಥ ಒಂದು ಪ್ರಾತಿನಿಧ್ಯ ಇಟ್ಕೊಂಡು ಬಸವಣ್ಣನ ಮೇಲೆ ಪ್ರೀತಿ ಮತ್ತು ಬ್ರಹ್ಮದೇವರ ಒಂದು ನಂಬಿಕೆಯ ಒಂದು ಆ ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಜಾತ್ರೆಯಲ್ಲಿ ಸಕಲ 64 ಜಾತಿಯನ್ನು ಅವತ್ತಿನ ಕಾಲದಾಗ 64 ಜಾತಿಯರು ಕರ್ಜಿಯಲ್ಲಿದ್ದರು. ಆ ಸಕಲ 64 ಜಾತಿಯವರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಕೂಡ ಇದ್ದಂಥ ಅಳಿದುಳಿದ ಕೆಲವೊಂದು ಜಾತಿಯಷ್ಟು ಇಲ್ಲ ಇಲ್ಲೇ. ಆ ಇದ್ದಂಥವ್ರ ಬದಲಿ ಬೇರೆ ಬೇರೆ ಜಾತಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಸಕಲ ಹೊತ್ತು ಮೇದಾರು, ಹರಿಜನರು, ತಳವಾರು ಮತ್ತು ಇತರೆ ಎಲ್ಲ ಜಾತಿಯವರಿಗೂ ಕುಂಬ ಕೊಡುವಂಥ ಒಂದು ಕೆಲಸ, ಹರಿಜನರು ಮಿಣಿ ಕೊಡುವಂಥ ಕೆಲಸ, ವಾಲಿಕಾರ ಮಾಡತಕ್ಕಂಥ ಕೆಲಸ, ಈ ರೀತಿ ಕ್ಷೌರವನ್ನು ಇವತ್ತು ಯಾರೇ ಏನೋ ಕೆಲಸ ಮಾಡಿದ್ರು ಈ ಸಂಬಂಧಪಟ್ಟ ಜಾತ್ರೆಯಲ್ಲಿ ಯಾವುದೋ 10 ಪೈಸೆಯನ್ನು ತೆಗೆದುಕೊಂಡಂಥ ಅವರು ಕ್ಷೌರಿಕರು ಮಾಡಿದ್ರು ಕೂಡ ಯಾರು ರೊಕ್ಕ ತೊಗೊಳಂಗಿಲ್ಲ, ಮಿಣಿ ಕೊಟ್ಟರು ಕೂಡ ಯಾರು ರೊಕ್ಕ ತೊಗೊಳಂಗಿಲ್ಲ. ಹಾಗಾಗಿ ಇದು ಭಾವೈಕ್ಯತೆಯಿಂದ ಕೂಡ್ತಕ್ಕಂಥ ಜಾತ್ರೆ. ಇದರಲ್ಲಿ ವಿಶೇಷ ಅಂತಂದ್ರೆ ಮಂಗಳವಾರ ರಾತ್ರಿ 14 ಜನ ವೀರಗಾರ ಏನಿರ್ತಾರೆ, ಮಂಗಳವಾರ ದಿವಸ ಉಪವಾಸ ಇದ್ದಂಥವರು ಗುರುವಾರ ದಿವಸ ಬರ್ಮಪ್ಪ ಕಲ್ಲದೇವರು ಬರ್ಮಪ್ಪ ಉಣ್ಣತಾನಂತ ಪ್ರತೀತಿಯ ನಂಬಿಕೆ ನಮಗೆ. ಆ ನಂಬಿಕೆ ಆ ಬರ್ಮಪ್ಪ ಊಟ ಮಾಡಿದ ನಂತರ ರಾತ್ರಿ 12 ಗಂಟೆ ಗುರುವಾರ ರಾತ್ರಿ ಮಂಗಳವಾರ ರಾತ್ರಿ ಉಪವಾಸ ಮಾಡಿದಂಥವ್ರು ಗುರುವಾರ ರಾತ್ರಿ 12 ಗಂಟೆಗೆ ಊಟ ಮಾಡಿ ನಾವು ಬರ್ಮಪ್ಪ ಊಟ ಮಾಡಿಸಿ ನಂತರ ಉಪವಾಸವನ್ನು ಬಿಟ್ಟು ಇಲ್ಲಿಗೆ ಹಬ್ಬವನ್ನು ಮುಕ್ತಾಯ ಮಾಡ್ತೀವಿ. ಈ ಜಾತ್ರೆಯಲ್ಲಿ ವಿಶೇಷ ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ನೌಕರಿದಾರರು ಬೇರೆ ಬೇರೆ ಕಡೆಯಿಂದ ಹೋದ್ರೆ ಎಂಥ ದೊಡ್ಡ ಆಫೀಸರ್ ಇದ್ದರೂ ಕೂಡ ಅವತ್ತು ರೈತರ ಮಕ್ಕಳು ಇವತ್ತು ದೊಡ್ಡ ಆಫೀಸರ್ ಆಗಿದ್ದಾರೆ. ಅವರು ಕೂಡ ಬಂದು ರೈತರಾಗಿ ಎತ್ತಿನ ಕೂಟ ಎತ್ತಾಗಿ ನಮ್ಮೆಲ್ಲರೂ ಕೂಡ ಒಟ್ಟಿಗೆ ಕೂಡಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಇಲ್ಲಿಗೆ ಬಂದು ಮನೆ ಹೆಣ್ಮಕ್ಳು ಕೂಡ ಹಬ್ಬಕ್ಕೆ ಆಚರಣೆ ಮಾಡಿ ಹಬ್ಬ ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ ತಗೊಂಡು ತಮ್ಮ ಊರಿಗೂ ಹೇಳ್ತಾರೆ. ಹಿಂದೂ ಮುಸ್ಲಿಮ ಭಾವೈಕ್ಯತೆ ಇವತ್ತು ನಮ್ಮಲ್ಲಿ ಮೊನ್ನೆ ಮೊಹರಂ ಮತ್ತು ಕಾರುಣಿ ಈ ವರ್ಷ ಅಧಿಕ ಬಿದ್ದಿದ್ದರಿಂದ 2 ಒಟ್ಟಿಗೆ ಬಂದಿದ್ದು. ಒಟ್ಟಿಗೆ ಬಂದಾಗ ನಾವು ಎಲ್ಲರೂ ಕೂಡಿ ಹಿಂದೂ ಮುಸ್ಲಿಂ ಬಾಂಧವರು ಮತ್ತು ಕರ್ಗಿ ಗ್ರಾಮದ ಹಿರಿಯರು ಎಲ್ಲರೂ ಒಟ್ಟಾಗಿ ಕೂಡಿಕೊಂಡು ಹಿಂಗಪ್ಪ 2 ದೊಡ್ಡದೇವರು ಮತ್ತು ಮೊಹರಂ ಒಮ್ಮೆಗೆ ಬಂದೈತಿ ಅಂದಾಗ ಇಲ್ರಿ ನಾವು ಒಂದು ದಿವಸ ಮುಂದೆ ಮಾಡ್ತೀವಿ, ಇದು ಯಾವ ರೀತಿ ಮಾಡೋಣ ಡಿಸ್ಕಸ್ ಮಾಡಿದ್ವಿ, ಚರ್ಚೆ ಮಾಡಿ ಒಂದು ದಿವಸ ತಮ್ಮ ಮೊಹರಂ ಹಬ್ಬವನ್ನು ಮುಂದೆ ಮಾಡಿ ನಮಗೆಲ್ಲ ಸಹಕಾರ ಕೊಡ್ತಾರೆ. ಇದು ಈ ವರ್ಷ ಬಂದಿರೋದ್ರಿಂದ ಅಧಿಕ ಬಿದ್ದಿರೋದ್ರಿಂದ ಒಟ್ಟಿಗೆ ಬಂದವು. ಈ ಪ್ರತಿ ವರ್ಷ ಕೂಡ ನಾವು ದೊಡ್ಡದೇವ್ರಿಂದ ಸಂಡೇ 5-6 ದಿವಸ ದೊಡ್ಡದೇವ್ರು ಮಾಡ್ತೀವಿ. ಅಲ್ಲಿಂದ 5 ದಿವಸದಿಂದ ಮತ್ತೆ ಗುರುವಾರ ಶುಕ್ರವಾರ ಮಟನು ಯಾವುದೇ ಒಂದು ಕಪ್ಪು ಕಡೆ ಚಿಕನ್ ಅಂಗಡಿ ಎಗ್ ರೈಸ್ ನಮ್ಮಲ್ಲೇ ಎಲ್ಲ ಚಿಕನ್ ಅಂಗಡಿ 8 ಚಿಕನ್ ಅಂಗಡಿ ಅದಾವು, ಎಗ್ ರೈಸ್ ಅಂಗಡಿ ಅದಾವು. ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಅವತ್ತಿಂದ ಬಂದ್ ಮಾಡಿದ್ರೆ ನಮ್ಮಲ್ಲಿ ಯಾವುದೇ ಎಗ್ ರೈಸ್ ಸಿಗಲ್ಲ, ಚಿಕನ್ ಸಿಗಲ್ಲ. ಗುರುವಾರ ಸಾಯಂಕಾಲ ಗುರುವಾರ ಶುಕ್ರವಾರ ದಿವಸ ಆಚರಣೆ ಮಾಡ್ತಾರೆ. ಅವತ್ತಿಂದ ಮತ್ತೆ ಚಾಲು ಮಾಡ್ತಾರೆ. ಇಷ್ಟು ಸಹಕಾರ ಐತಿ. ಇವತ್ತು ಶ್ರೀ ಬ್ರಹ್ಮಲಿಂಗೇಶ್ವರ ಕಾರು ಹುಣ್ಣಿಮೆ ಆಚರಣೆ ಮಾಡ್ತೀವಿ. ಇಲ್ಲಿ ಜಾತಿ ಭೇದ ಭಾವ ಇಲ್ದಂಗೆ ಆಚರಣೆ ಮಾಡ್ತೇವೆ. ಹಿಂದೂ ಮುಸ್ಲಿಮ್ಸ್ ಸರ್ವಧರ್ಮೀಯರು ಕೂಡ ಇಲ್ಲಿ ಎಲ್ಲ ಸೇರಿ ಆಚರಣೆ ಮಾಡ್ತೇವೆ. ಯಾವುದೇ ಥರದ ರೈತರ ಘಟನೆ ನಡೆಯೋದಿಲ್ಲ. ಇಲ್ಲಿ ಹಿರಿಯರು, ನಮ್ಮೂರು ಹಿರಿಯರು, ಪ್ರಮುಖರು ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡ್ತೇವೆ. ಮೊಹರಂ ಬಂದಿತ್ತು. ಮೊಹರಂ ಬಂದಾಗ ದೊಡ್ಡ ದೇವ್ರಿತ್ತು.
ದೊಡ್ಡದಿರೋ ಒಂದಿನ ಮುಂದೆ ಹಾಕಿದ್ವಿ ನಾವು ಮೊಹರಮ್ ಒಂದಿನ ಮುಂದೆ ಹಾಕಿ ದೊಡ್ಡ ದೇವ್ರು ಮಾಡೋಕೆ ಅವಕಾಶ ಮಾಡಿಕೊಟ್ವಿ. ಎಲ್ಲರೂ ಹಿರಿಯರು ಊರಿನ ಹಿರಿಯರು ಎಲ್ಲರೂ ಸೇರಿ ಮಾತಾಡಿ ಅವಕಾಶ ಮಾಡಿಕೊಟ್ವಿ. ಮಲ್ಲಿಕಾರ್ಜುನ್ ಚಿಟ್ಟಿ ತೋರಿ ಹೂಡ್ರಿವ ಚೀಟಿ ಕೊಡ್ರಿ ಏ ಸರ್ಕಾರಿ ಹೆಂಗ್ ಸರ್ಕಾರಿ ಸರ್ ಯಾತ್ರಿ ಬಂಡಿ ಹತ್ರಿ ನೀವು ಆರಾಮಿರಿ. ನೀವು ತೆರಿಗೆ ಹೋಗ್ಬರ್ರಿ ಬಿಡಬಾರ ಗಂಡು ಬಿಡಲ್ಲ ಹೋರಿವಲ್ಲ ಶ್ರೀಧರ್ ಊರಿಪ್ಪ ಚಿಟ್ಟಿ ಮಲ್ಲಿಕಾರ್ಜುನ್ ಚಿಟ್ಟಿ ಬಂಡಿ ಮುಂಕೋರಿ ಬಂಡಿದ ಶ್ರೀಧರ ನೀವು ಸೋಮರು ಆರಾಮ್ರಿ ಯಾಕೆ ಕರ್ಕೊಂಡು ಸುತ್ತಾನೆ ಸುಮ್ಮನೆ ಸರಿಪ್ಪ ಸರಿ ತಪ್ಪಾಳ ಕಡೆ ಸರಿ ಆ ಗಾಡಿ ಅಂದ್ರೆ ನಿಂತ್ಕೊಂತೀರಿ. ಏ ಮಾವ ಗಂಡು ಗೊತ್ತ ಕೊಡ ಸಣ್ಮುಖಪ್ಪ ಪೂಜಾರ್ ಹುಡ್ರಿ ಸಣ್ಮುಖಪ್ಪ ಪೂಜಾರ 25ನೇ ಪಾಳಿ ಎತ್ರಿ ಬಂಡಿ ಮೇಲೆ ಎತ್ರಿ ಮಸ್ತ್ ಅರಿದಾರಿ ಹುಡ್ತಾರ ಹುಡ್ರ ಜಮಾನ ಮುಂದೆ ಹಾ ಸಣ್ಮುಖಪ್ಪ ಪೂಜಾರ್ ಹುಡ್ರಿ ಸಣ್ಮುಖಪ್ಪ ಪೂಜಾರ ಸಣ್ಮುಖಪ್ಪ ಪೂಜಾರ್ ಏನಮೋಕೆ 25 ಹೊಳ್ಳಿ ಹೋದ್ರ ಬಂದು ಹೊಳ್ಳಿ ಹೋಗ್ಬೇಕ ಹೋಗಿ 25 24 ನೋಡಿ ಶ್ರೀಧರ್ ಯಾವ ಬಂಡೆ ಮಾಡ್ತಾರ ಆ ಬಂದು ನಿವಾಸ ಶುರು ಮಾಡ್ತಾರೆ ಭೇಟಿ ಮಾಡ್ತಾರ. ಸಣ್ಮುಖಪ್ಪ ಪೂಜಾರ್ ನೋಡ್ರಿ 2ನೇ ಬಂಡೆ ಮಲ್ಲಿಕಾರ್ಜುನ್ ಚಿಟ್ಟಿ